ಹಲೋ ಮಕ್ಕಳೇ, ಏನಪ್ಪ ವಾಣಿ ಮ್ಯಾಮು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ಯಯಗಳನ್ನು ಹೇಳ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸ್ ನೀವು ಏನು ಹೇಳ್ತಾ ಇದ್ರಿ ಅಂದರೆ, ಮ್ಯಾಮ್ ಅವ್ಯಯಗಳನ್ನು ಹೇಳಿ, ವಾಕ್ಯ ಪ್ರಕಾರಗಳನ್ನು ಹೇಳಿ ಅಂತ ಹೇಳಿ ನನಗೆ ತುಂಬ ಮೆಸೇಜನ್ನು ಮಾಡ್ತಾ ಇದ್ರಿ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲ ಗ್ರಾಮರ್ ಟಾಪಿಕ್ಗಳನ್ನ ಒಂದೊಂದಾಗಿ ಚಿಕ್ಕದಾಗಿ 10 ಮಿನಿಟ್ಸ್ 5 ಮಿನಿಟ್ಸಲ್ಲಿ ಮುಗಿಯೋ ಥರ ಮಾಡ್ತಾ ಇದ್ದೀನಿ. ಬನ್ನಿ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಿಮ್ಗೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ಯಯಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ವಾಣಿ ಮ್ಯಾಮು ಹೇಳ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆಯಾ? ನೋಡಿ ಮಕ್ಕಳೇ, ಅವ್ಯಯ ಅಂತಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ. ಏನಪ್ಪ ಅವ್ಯಯ ಅಂದರೆ ಏನು ಅಂತ ಹೇಳಿ. ನಾವು ಯಾವಾಗಲೂ ಏನು ಗೊತ್ತಾ, ಲಿಂಗ ವಚನಕ್ಕೆ ಹಚ್ಚಿದಾಗ ಅದು ಬದಲಾಗಬಾರ್ದು, ಅದು ಚೇಂಜ್ ಆಗಬಾರ್ದು ಅಂಥದ್ದಕ್ಕೆ ನಾವು ಅವ್ಯಯ ಅಂತ ಹೇಳ್ತೀವಿ. ಹಾಗಿದ್ರೆ ಅದನ್ನು ಏಕರೂಪವಾಗಿರಬೇಕು, ಅಂದರೆ ಒಂದೇ ರೀತಿಯಾಗಿರಬೇಕು ಅಂತ ಹೇಳೋದಕ್ಕೆ ಅವ್ಯಯ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಅವ್ಯಯದಲ್ಲಿ ಎಷ್ಟು ಪ್ರಕಾರಗಳಿದೆ ಅಂತ ಹೇಳಿ ನಿಮ್ಮ ಕ್ವಶನ್ಸ್ ಬರುತ್ತೆ. ನೋಡಿ ಮಕ್ಕಳೇ, ಅವ್ಯಯಗಳನ್ನು ನಾವು ಒಂದೇ ನಿಮಿಷ ಮಕ್ಕಳೇ, ಓಕೆ. ಅವ್ಯಯಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಈಗಾಗಲೇ 10 ಪ್ರಕಾರದ ಅವ್ಯಯಗಳಿದೆ. ಯಾವುದಪ್ಪ ಅಂತ ಹೇಳಿದ್ರೆ, ಫಸ್ಟು ಸಾಮಾನ್ಯ ಅವ್ಯಯ, ಅನುಕರಣಾವ್ಯಯ, ಭಾವಸೂಚಕಾವ್ಯಯ, ಕ್ರಿಯಾರ್ಥಕಾವ್ಯಯ, ಸಂಬಂಧ ಸೂಚಕಾವ್ಯಯ, ಹಾಗೆ ಕೃದಂತಾವ್ಯಯ, ತದ್ದಿತಾಂತಾವ್ಯಯ, ಅವಧರಣ ಸಂಬೋಧಕಾವ್ಯಯ, ಪ್ರಶ್ನಾರ್ಥಕಾವ್ಯಯ. ಇದಿಷ್ಟು ಏನಪ್ಪ ಅಂತ ಹೇಳಿದ್ರೆ ಅವ್ಯಯಗಳು. 10 ಅವ್ಯಯಗಳಿದೆ. ಹಾಗಿದ್ರೆ ಒಂದೊಂದಾಗೆ ನೋಡೋಣ. ಸಾಮಾನ್ಯ ಅವ್ಯಯ ಅಂದರೆ ಅದು ಹೇಳ್ತಾ ಇದೆ ಸಾಮಾನ್ಯವಾಗಿ ನಾರ್ಮಲ್ ಆಗಿ ಬಳಸುವಂಥದ್ದು. ಒಂದು ಸ್ಥಳಕ್ಕೆ ಅನುಗುಣವಾಗಿ, ಇನ್ನೊಂದು ಕಾಲಕ್ಕೆ, ಇನ್ನೊಂದು ರೀತಿಗೆ. ಸ್ಥಳ ಅಂದರೆ ಅಲ್ಲಿ, ಇಲ್ಲಿ, ಎಲ್ಲಿ ಅಂತ ಹೇಳೋದಕ್ಕೆ. ಇಲ್ಲಿ ಕಾಲ ಅಂದರೆ ಈಗ, ಆಗ, ಆಮೇಲೆ, ತರುವಾಯ, ಬಳಿಕ ಈ ಥರ ಬಳಸಿದರೆ. ರೀತಿ ಅಂದರೆ ಹೇಗಿದೆ, ಚೆನ್ನಾಗಿದೆ, ಆಮೇಲೆ ನೆಟ್ಟಗೆ, ತಟ್ಟನೆ ಇದೆ, ಅಥವಾ ಕೆಮ್ಮನೆ, ಮೆಲ್ಲನೆ, ಇವೆಲ್ಲ ಬಳಸ್ತೀವಲ್ವ, ಇದು ಸಾಮಾನ್ಯ ಅವ್ಯಯ. ಇದರಲ್ಲಿ 3 ರೀತಿ, ಒಂದು ಸ್ಥಳ, ಕಾಲ ಮತ್ತು ರೀತಿ. ಓಕೆ, ವೆರಿ ಈಸಿ ಇದೆ ಮಕ್ಕಳೇ, ಇದೇನು ತುಂಬ ಟಫ್ ಏನಿಲ್ಲ. ನೆಕ್ಸ್ಟ್ ಅನುಕರಣವ್ಯಯ. ಇದಂತೂ ನಾವು ಬಳಸ್ತಾನೆ ಇರ್ತೀವಿ. ಶಬ್ದಕ್ಕೆ ಇಫೆಕ್ಟ್ ಇಲ್ಲ, ನಾವು ಏನು ಮಾಡ್ತೀವಿ, ಆ ಶಬ್ದಕ್ಕೆ ಅರ್ಥ ಇರಲ್ಲ, ಆದರೆ ಅದು ಇಫೆಕ್ಟನ್ನು ಕೊಡುತ್ತೆ. ಅದು ಒಂದು ಏನಂತಂದರೆ ಸೌಂಡ್ ಕೊಡುತ್ತೆ ಅಂತ ಹೇಳ್ತೀವಿ. ದಬ್ ಅಂತ ಬಂತು, ರಪ್ರಪ, ಸರಸರ, ಇವೆಲ್ಲ ಅನುಕರಣಾವ್ಯಯ ಅಂತ ಹೇಳ್ತೀವಿ. ಗುಳುಗುಳು, ಥರ ಇವೆಲ್ಲ ಹೇಳೋದಕ್ಕೆ. ನಾವು ಅಯ್ಯೋ ಎಲ್ಲ ಇವೆಲ್ಲ ಏನು ಮಾಡ್ತೀವಿ, ನಾವು ಆಶ್ಚರ್ಯವನ್ನು ಸೂಚಿಸುತ್ತಲ್ವ ಇದು, ಅದಕ್ಕೆ ಭಾವಸೂಚಕಾವ್ಯಯ, ಭಾವನೆಯನ್ನು ಹೇಳುತ್ತೆ, ಅದಕ್ಕೆ ಭಾವಸೂಚಕಾವ್ಯಯ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ನೋಡಿ, ಕ್ರಿಯೆಯನ್ನು ಹೇಳುತ್ತೆ. ಉಂಟು, ಬೇಕು, ಬೇಡ, ಇಲ್ಲ, ಇವೆಲ್ಲ ಹೇಳುತ್ತೆ, ಅದಕ್ಕೆ ಕ್ರಿಯಾರ್ಥಕಾವ್ಯಯ ಅಂತ ಹೇಳ್ತೀವಿ. ಕ್ರಿಯೆಯನ್ನು ಹೇಳುವಂಥದ್ದು ಬೇಕು, ಬೇಡ, ಇಲ್ಲ, ಉಂಟು ಇವೆಲ್ಲ ಹೇಳಿದರೆ ನಾವು ಕ್ರಿಯಾರ್ಥಕಾವ್ಯಯ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಆದ್ದರಿಂದ, ಇಲ್ಲಿ ನೋಡಿ, ಮತ್ತು, ಅವನು ಮತ್ತು ಅವಳು, ಅಥವಾ ಅದು ಇದು ಎಲ್ಲ ಎರಡಕ್ಕೂ ಜಾಯಿನ್ ಮಾಡ್ತೀವಿ, ನಾವೇನೋ ಸಂಬಂಧವನ್ನು ಹೇಳ್ತೀವಿ, ಅದಕ್ಕೆ ಸಂಬಂಧ ಕಾವ್ಯಯ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ನಿಮಗೆ ಗೊತ್ತಿದೆ, ನಾವು ಕೃದಂತ ಮತ್ತು ತದ್ದಿತಾಂತುಗಳಲ್ಲಿ ನಾವು ಯಾವಾಗ ನಮಗೆ ಕ್ರಿಯೆ ಬರುತ್ತೆ, ಕ್ರಿಯೆ ಬಂದರೆ ಕೃದಂತಾವ್ಯಯ, ಕ್ರಿಯೆ ಬಂದರೆ. ಅದೇ ನಾವು ನಾಮಪದ ಬಂದರೆ ತದ್ದಿತಾಂತ. ಇಲ್ಲಿ ಕ್ರಿಯಾರ್ಥಕವೇ, ಕ್ರಿಯೆಯನ್ನು ಹೇಳೋದಕ್ಕೆ, ಕ್ರಿಯೆಯನ್ನು ಮಾಡೋದಕ್ಕೆ. ಇಲ್ಲಿ ನೋಡಿ, ಕ್ರಿಯೆಗೆ ಮೂಲ ರೂಪವನ್ನು ಹೇಳೋದಕ್ಕೆ, ಕ್ರಿಯೆಗೋಸ್ಕರ ಬಳಸ್ತೀವಿ. ಇದು ಏನು, ಕೃದಂತಾವ್ಯಯ ಅಂತ ಹೇಳ್ತೀವಿ. ಅದೇ ನಾವು ತದ್ದಿತಾಂತಾವ್ಯಯ, ನಾಮಪದಗಳಿಗೆ ಅಂತೆ, ಓಲ್, ಹಾಗೆ ಅಂತ ಹೇಳ್ತೀವಿ. ಇಂಥದ್ದಕ್ಕೆ ನಾವೇನಂತೀವಿ, ತದ್ದಿತಾಂತ ಅವ್ಯಯಗಳು ಅಂತ ಹೇಳ್ತೀವಿ. ತುಂಬ ಜಾಸ್ತಿ ಏನಿದೆ, ಕಷ್ಟ ಏನಿಲ್ಲ ಮಕ್ಕಳೇ. ಇದನ್ನು ಒಂದು ಸ್ವಲ್ಪ 2-3 ಸತಿ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಅದೇ, ಇದೇ ಅಂತ ಹೇಳ್ತೀವಿ. ಅವಧರಣೆಯನ್ನು ಮಾಡೋದು ಅಂದರೆ ಹೇಗೆ ಅಂತ ಹೇಳೋದಕ್ಕೆ ಅವಧರಣಾರ್ಥಕಾವ್ಯಯ ಅಂತ ಹೇಳ್ತೀವಿ ಮಕ್ಕಳೇ. ಅವನೇ, ಇವನೇ ಅಂತ ಹೇಳ್ತೀವಿ. ಈಗ ನೋಡಿ, ಎಲ್ಲೋ, ಎಲ್ಲ ಹಳೆ ಕಾಲದಲ್ಲಿ ಬಳಸ್ತಿದ್ರು ಇದನ್ನ. ಎಲ್ಲೋ, ಎಲ್ಲೋ ಅಂತ ಹೇಳಿ ಎಲೆ ಅಂತ ಹೇಳ್ತಿದ್ರು. ಈ ಎಲ್ಲ ಏನು ಅಂದರೆ ಸಂಬಂಧ. ಇಲ್ಲಿ ಸಂಬೋಧಕಾವ್ಯಯ, ಸಂಬೋಧನೆಯನ್ನು ಮಾಡೋದಕ್ಕೆ, ಯಾರನ್ನೂ ಹೇಳಬೇಕಾದ್ರೆ ಸಂಬೋಧನೆಯನ್ನು ಮಾಡೋದು, ಅವ್ರಿಗೆ ಹೇಳೋದು, ಸಂಬೋಧನೆಯನ್ನು ಮಾಡೋದು. ಎಲೆ ಮರವೇ, ಎಲೆ ಗಿಡಿಯೇ ಅಂತ ಹೇಳೋದಕ್ಕೆ ಇದನ್ನು ಬಳಸ್ತಾ ಇದ್ವಿ. ಹಾಗಾಗಿ ಇದನ್ನು ಸಂಬೋಧಕಾವ್ಯಯ ಅಂತ ಹೇಳ್ತಾರೆ. ಇನ್ನಂತೂ ಲಾಸ್ಟು ಪ್ರಶ್ನೆಯನ್ನು ಕೇಳುವಂಥದ್ದು. ಅವನೇ ಬಂದನೆ, ಹೋದನೆ, ಹೌದಾ, ಹೀಗೆ ಹೇಳೋದಕ್ಕೆ ನಾವು ಪ್ರಶ್ನಾರ್ಥಕಾವ್ಯಯ ಅಂತ ಹೇಳ್ತೀವಿ. ಹಾಗಿದ್ರೆ ಪ್ರಶ್ನೆಯನ್ನು ಸೂಚಿಸೋದಕ್ಕೆ
ಪ್ರಶ್ನೆ. ಹೀಗಾಗಿ ಮಕ್ಕಳೇ 10 ಅವ್ಯಯಗಳಿದೆ. ವೆರಿ ಈಸಿ ಇದೆ, ಏನು ಕಷ್ಟ ಏನಿಲ್ಲ. ಓಕೆ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯ್ತಾ ಮಕ್ಕಳೇ? ಇಷ್ಟ ಆದರೆ ಮರೀದೆ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಈ ವಿಡಿಯೋದಿಂದ ನಿಮ್ಮ ಜೊತೆ ವಿದಾಯ ಹೇಳ್ತಾ ಇದ್ದೀನಿ. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.